ಅಧಿವೇಶನ ಅನ್ನೋದೊಂದನ್ನು ಪಾಸ್ ಮಾಡ್ಕೊಂಡ್ಬಿಟ್ರೆ ಅದಾದ ನಂತರದಲ್ಲಿ ಈ ಕುರ್ಚಿ ಕಲಹನೋ ಅಥವಾ ಅಧಿಕಾರ ಹಸ್ತಾಂತರನೋ ಇದ್ರ ಬಗ್ಗೆ ಗಮನ ಕೊಡೋಣ, ಅಧಿವೇಶನದಲ್ಲಿ ವಿರೋಧ ಪಕ್ಷಗಳ ಬಾಯಿಗೆ ಆಹಾರ ಆಗೋದು ಬೇಡ ಅನ್ನೋದು ಇದೀಗ ಉಭಯ ನಾಯಕರಿಗೂ ಕೂಡ, ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಹೈಕಮಾಂಡ್ ಟಾಸ್ಕ್ ಕೊಟ್ಟಂತೆ ಕಾಣ್ತಾ ಇದೆ. ಇದೇ ಕಾರಣಕ್ಕೆ ವಿರೋಧ ಪಕ್ಷಗಳ ನಿರ್ಣಯಕ್ಕೆ, ವಿರೋಧ ಪಕ್ಷಗಳ ಹೋರಾಟದ ಸ್ವರೂಪಕ್ಕೆ ತಡೆ ಒಡ್ಲಿಕ್ಕೆ ಇದೀಗ ಚಿಂತನಾ ಮಂಥನ ಕಾಂಗ್ರೆಸ್ ಪಾಳೆಯದ ಒಳಗೆ ನಡೀತಾ ಇದೆ. ಅದರಲ್ಲೂ ಈ ಕುರ್ಚಿ ಕಾದಾಟ ನಡೀತಾ ಇದ್ದ ಸಂದರ್ಭದಲ್ಲಿ ವಿರೋಧ ಪಕ್ಷ ಬಿಜೆಪಿ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯದ ಅಸ್ತ್ರ ಪ್ರಯೋಗ ಮಾಡುವ ಬಗ್ಗೆ ಮಾತುಗಳನ್ನಾಡಿತು. ಅಶೋಕ್ ಅವರು, ವಿಜೇಂದ್ರ ಅವರು ಇಂಥದ್ದೊಂದು ನಿರ್ಣಯಕ್ಕೆ ಬಿಜೆಪಿ ಬಂದಿದೆ ಅನ್ನೋದನ್ನು ತಮ್ಮ ಮಾತುಗಳ ಮೂಲಕ ಸೂಚಿಸ್ತಾ ಇತ್ತು. ಇನ್ ಕೇಸ್ ಹೀಗೊಂದು ವೇಳೆ ವಿರೋಧ ಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಸಹಯೋಗದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಪ್ರಯೋಗ, ಅಸ್ತ್ರ ಪ್ರಯೋಗ ಆಯಿತು ಅಂತಂದರೆ ಇದಕ್ಕೆ ಪ್ರತಿತಂತ್ರ ಏನು ಹೆಣಿಬೇಕು ಅನ್ನೋದರ ಲೆಕ್ಕಾಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ. ಬಿಜೆಪಿ ಹಾಗೆ ಜೆಡಿಎಸ್ನ ಅವಿಶ್ವಾಸಕ್ಕೆ ಕಾಂಗ್ರೆಸ್ನಿಂದ ಪ್ರತಿತಂತ್ರ ಸಿದ್ಧವಾಗ್ತಾ ಇದೆ. ಅದರ ಭಾಗವಾಗಿ ಎಲ್ಲ ಸಚಿವರಿಗೂ ಕೂಡ ಒಗ್ಗಟ್ಟಿನ ಪಾಠ ಮಾಡಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರೊಬ್ಬರದು ಒಂದೊಂದು ರೀತಿಯ ಅಭಿಪ್ರಾಯವಾಗಿತ್ತು. ಕೆಲವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತರೆ, ಕೆಲವರು ಸಿದ್ದರಾಮಯ್ಯನವರ ಪರವಾಗಿ ನೇರವಾಗಿ ಮಾತನಾಡ್ತಾ ಇದ್ರು. ಇನ್ನು ಕೆಲವರು ನಮ್ಗೆ ಯಾಕಪ್ಪ, ಹೈಕಮಾಂಡ್ ನಿರ್ಧಾರ ಮಾಡಿದ ನಂತರದಲ್ಲಿ ನಾವು ಡಿಸೈಡ್ ಮಾಡೋಣ ಅನ್ನೋ ರೀತಿಯಲ್ಲಿ ತಟಸ್ಥವಾಗಿ ಉಳಿದುಬಿಟ್ಟಿದೆ. 3-4 ಭಾಗಗಳಾಗಿ ವಿಂಗಡಣೆಯಾಗಿತ್ತು ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ಸದಸ್ಯರ ಒಂದರ್ಥದಲ್ಲಿ ಕಥೆ. ಈಗ ಅಧಿವೇಶನ ಮುಗಿಯೋವರೆಗೂ ಎಲ್ಲರೂ ಒಗ್ಗಟ್ಟಾಗಿ ಇರಲೇಬೇಕು. ಅಧಿವೇಶನದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಚಿವರ ನಡುವೆ ಇರುವ ಈ ಭಿನ್ನಾಭಿಪ್ರಾಯಗಳು ಅಥವಾ ಬಣ ಹೊರಗೆ ಬರಬಾರದು ಅನ್ನೋ ನೀತಿ ಪಾಠವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಮಾಹಿತಿ ಇದೆ. ಹಾಗೆ ಯಾರೊಬ್ಬರೂ ಕೂಡ ಸದನವನ್ನು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಕಲಾಪವನ್ನು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಕಡ್ಡಾಯವಾಗಿ ಎಲ್ಲ ಸಚಿವರು ಕೂಡ ಹಾಜರಿರಲೇಬೇಕು. ವಿರೋಧ ಪಕ್ಷದ ಕಡೆಯಿಂದ ಯಾವುದೇ ಪ್ರಶ್ನೆಗಳು ಎದುರಾದರೂ ಕೂಡ, ಯಾವುದೇ ವಿಚಾರಕ್ಕೆ ಆಕ್ಷೇಪ ವ್ಯಕ್ತವಾದರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಸಚಿವರಿದ್ದೇ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಿದ್ಧರಾಗಿರಬೇಕು. ಹಾಗೆ ಆ ಇಲಾಖೆಯ ಸಚಿವರಿಗೆ ಉಳಿದೆಲ್ಲ ಸದಸ್ಯರು ಕೂಡ ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ನೀತಿ ಪಾಠವನ್ನು ಕೂಡ ಬೋಧನೆ ಮಾಡಲಾಗಿದೆ. ನಿಮಗೆ ಗೊತ್ತಿದೆ, ವಿರೋಧ ಪಕ್ಷ ಬಿಜೆಪಿ ಹಾಗೆ ಬಿಜೆಪಿಯ ನಾಯಕರು ಪ್ರತಿ ಬಾರಿ ಕೂಡ ಈ ಕುರ್ಚಿ ಕಾದಾಟದಿಂದಾಗಿ ಆಡಳಿತ ಹಾಗೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿ ಹೋಗಿದೆ. ಇನ್ಫ್ಯಾಕ್ಟ್ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಮಿನಿಸ್ಟರ್ ಇದ್ದಾರೆ ಅನ್ನೋದೇನೆ ಜನ ಮರೆತು ಬಿಟ್ಟಿದ್ದಾರೆ. ಯಾವ ಸಚಿವರು ಕೂಡ ಅವರವರ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ಕುರ್ಚಿ ಕಾದಾಟದಲ್ಲೇನೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಅಂಥೇಳಿ ಪದೇ ಪದೇ ಚಾಟಿ ಬೀಸಿದ್ರು ತಮ್ಮ ಮಾತಿನ ಮೂಲಕ ವಿರೋಧ ಪಕ್ಷದ ನಾಯಕರು. ಹೀಗಾಗಿ ಅಧಿವೇಶನದಿಂದ ಯಾವುದೇ ಕಾರಣಕ್ಕೂ ಯಾವುದೇ ಸಚಿವರು ಮಿಸ್ ಔಟ್ ಆಗೋ ಹಾಗಿಲ್ಲ. ಇನ್ ಕೇಸ್ ಸಚಿವರೇನಾದರೂ ಅಧಿವೇಶನದಲ್ಲಿ ಗೈರಾದರೆ ಇದು ಕೂಡ ಒಂದು ದೊಡ್ಡ ಅಸ್ತ್ರವಾಗುತ್ತೆ ವಿರೋಧ ಪಕ್ಷಕ್ಕೆ. ಹೀಗಾಗಿ ಎಲ್ಲರೂ ಕಡ್ಡಾಯವಾಗಿ ಹಾಜರಿರಿ ಅಂಥೇಳಿ ಫರ್ಮಾನನ್ನು ಹೊರಡಿಸಲಾಗಿದೆಯಂತೆ. ಅವಿಶ್ವಾಸ ಗೊತ್ತುವಳಿ ಚರ್ಚೆ ವೇಳೆ ತಿರುಗೇಟ್ ಕೊಡಿ ಅಂತ ಹೇಳಿ, ಅಂದರೆ ವಿರೋಧ ಪಕ್ಷ ಭ್ರಮೆಯಲ್ಲಿದೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಸರ್ಕಾರದಲ್ಲಿ ಯಾವುದೇ ರೀತಿಯ ಸರ್ಕಾರದ ಸದಸ್ಯರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ ಅಂಥೇಳಿ ತಿರುಗೇಟನ್ನು ಕೊಡಿ ಅಂತ ಹೇಳಿ ಸಂದೇಶ ರವಾನೆ ಮಾಡಲಾಗಿದೆ. ಚರ್ಚೆಯ ಹಂತದಲ್ಲೇನೆ ತಿರುಗೇಟು ಕೊಡುವಂತೆ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಪ್ರಮುಖ ವಿಧೇಯಕಗಳನ್ನು ಕೂಡ ಮಂಡನೆ ಮಾಡಲಿಕ್ಕೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬಿಜೆಪಿ ಸರ್ಕಾರ ತಂದಿದ್ದ ಗೋ ಹತ್ಯೆ ನಿಷೇಧ ಕಾಯ್ದೆ ಇರಬಹುದು, ಅಥವಾ ಈ ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಲಿಕ್ಕೆ ಹೊರಟಿರುವ ವಿಧೇಯಕಗಳು, ಮಂಡಿಸಲಿಕ್ಕೆ ಸಿದ್ಧವಾಗ್ತಾ ಇರುವ ವಿಧೇಯಕಗಳಿರಬಹುದು. ಇಂಥ ಅನೇಕ ವಿಧೇಯಕಗಳನ್ನು ಸಮರ್ಥನೆ ಮಾಡಿಕೊಳ್ಬೇಕು ಅಂತ ಕೂಡ ಸಚಿವರಿಗೆ ಕಿವಿಮಾತನ್ನು ಹೇಳಲಾಗಿದೆ. ಇದೆಲ್ಲ ಒಂದು ಕಡೆ ಆದರೆ ನಿಜಕ್ಕೂ ಈ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಬಿಜೆಪಿ ಜೆಡಿಎಸ್ ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತಾ? ಪ್ರಯತ್ನ ಪಡಬಹುದು, ಪ್ರಯತ್ನ ಪಡಬಾರ್ದು ಅಂತಿಲ್ಲ, ಆದರೆ ಪ್ರಯತ್ನ ಪಟ್ಟರೆ ಅದಕ್ಕೆ ಫಲ ಸಿಗುತ್ತಾ? ಒಂದು ಅರ್ಥದಲ್ಲಿ ಕೈಲಾಗದ ಕೆಲಸಕ್ಕೆ ಕೈ ಹಾಕ್ತಾ ಇದೆಯಾ ಬಿಜೆಪಿ ಹಾಗೆ ಜೆಡಿಎಸ್? ಯಾಕಂದರೆ ಅವಿಶ್ವಾಸ ನಿರ್ಣಯಕ್ಕೆ ಒಂದು ಫಲ ಸಿಗಬೇಕು ಅಂತಂದರೆ ಸಂಖ್ಯಾಬಲ ಕೂಡ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. 141 ಮಂದಿ ಶಾಸಕರ ಬಲ ಇದೆ ಸದ್ಯಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ. ಅವಿಶ್ವಾಸ ನಿರ್ಣಯ ಮಂಡನೆ ಆಗ್ತಾ ಇದ್ದ ಹಾಗೆ ಸರ್ಕಾರ ಪತನವಾಗ್ಬಿಡುತ್ತೆ ಅನ್ನೋದು ಸ್ವಲ್ಪ ಸತ್ಯಕ್ಕೆ ದೂರವಾದ ಮಾತು. ಪ್ರಾಕ್ಟಿಕಲ್ ಬಿಜೆಪಿ ಹಾಗೆ ಜೆಡಿಎಸ್ ಅನ್ನು ಸೇರಿಸಿಕೊಂಡ್ರೆ 82 ಶಾಸಕರು, 82 ಶಾಸಕರನ್ನು ಇಟ್ಕೊಂಡು ಸರ್ಕಾರ ಕೆಡವೋಕ್ಕಾಗತ್ತಾ?
ಒಂದೇ ಬಾರಿಗೆ ಕಾಂಗ್ರೆಸ್ನ 59 ಶಾಸಕರನ್ನ ಗೈರು ಮಾಡುವ ಪ್ರಯತ್ನವನ್ನು ಮಾಡಬೇಕಾಗತ್ತೆ, ವಿಚ್ ಇಸ್ ನೆಕ್ಸ್ಟ್ ಟು ಇಂಪಾಸಿಬಲ್. 59 ಮಂದಿ ಶಾಸಕರು ಕಲಾಪದಿಂದ ಹೊರಗಿರಬೇಕಾಗತ್ತೆ ಅವಿಶ್ವಾಸ ನಿರ್ಣಯ ಮಂಡನೆ ಆದ ಸಂದರ್ಭದಲ್ಲಿ. ಇದೆಲ್ಲ ಗೊತ್ತಿದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈ ಕುರ್ಚಿ ಕಾದಾಟದಲ್ಲಿ ಕಾಲಹರಣ ಮಾಡ್ತಾ ಇರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಸಣ್ಣದೊಂದು ಚಮಕ ಕೊಡಲಿಕ್ಕೆ ದೋಸ್ತಿ ಪಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅನ್ನೋ ಹಾಗಿದೆ. ಕಾದ್ ನೋಡೋಣ ಅಧಿವೇಶನದಲ್ಲಿ ಏನಾಗುತ್ತೆ ಅಂತ ಹೇಳಿ. ಅಧಿವೇಶನ ಅನ್ನೋದೊಂದನ್ನ ಪಾಸ್ ಮಾಡ್ಕೊಂಡ್ಬಿಟ್ರೆ ಅದಾದ ನಂತರದಲ್ಲಿ ಈ ಕುರ್ಚಿ ಕಲಹನೋ ಅಥವಾ ಅಧಿಕಾರ ಹಸ್ತಾಂತರನೋ ಇದ್ರ ಬಗ್ಗೆ ಗಮನ ಕೊಡೋಣ, ಅಧಿವೇಶನದಲ್ಲಿ ವಿರೋಧ ಪಕ್ಷಗಳ ಬಾಯಿಗೆ ಆಹಾರ ಆಗೋದು ಬೇಡ ಅನ್ನೋದು ಇದೀಗ ಉಭಯ ನಾಯಕರಿಗೂ ಕೂಡ, ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಹೈಕಮಾಂಡ್ ಟಾಸ್ಕ್ ಕೊಟ್ಟಂತೆ ಕಾಣ್ತಾ ಇದೆ. ಇದೇ ಕಾರಣಕ್ಕೆ ವಿರೋಧ ಪಕ್ಷಗಳ ನಿರ್ಣಯಕ್ಕೆ, ವಿರೋಧ ಪಕ್ಷಗಳ ಹೋರಾಟದ ಸ್ವರೂಪಕ್ಕೆ ತಡೆ ಒಡ್ಲಿಕ್ಕೆ ಇದೀಗ ಚಿಂತನಾ ಮಂಥನ ಕಾಂಗ್ರೆಸ್ ಪಾಳೆಯದ ಒಳಗೆ ನಡೀತಾ ಇದೆ. ಅದರಲ್ಲೂ ಈ ಕುರ್ಚಿ ಕಾದಾಟ ನಡೀತಾ ಇದ್ದ ಸಂದರ್ಭದಲ್ಲಿ ವಿರೋಧ ಪಕ್ಷ ಬಿಜೆಪಿ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯದ ಅಸ್ತ್ರ ಪ್ರಯೋಗ ಮಾಡುವ ಬಗ್ಗೆ ಮಾತುಗಳನ್ನಾಡಿತು. ಅಶೋಕ್ ಅವರು, ವಿಜೇಂದ್ರ ಅವರು ಇಂಥದ್ದೊಂದು ನಿರ್ಣಯಕ್ಕೆ ಬಿಜೆಪಿ ಬಂದಿದೆ ಅನ್ನೋದನ್ನ ತಮ್ಮ ಮಾತುಗಳ ಮೂಲಕ ಸೂಚಿಸ್ತಾ ಇತ್ತು. ಇನ್ ಕೇಸ್ ಹೀಗೊಂದು ವೇಳೆ ವಿರೋಧ ಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಸಹಯೋಗದಲ್ಲಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಪ್ರಯೋಗ, ಅಸ್ತ್ರ ಪ್ರಯೋಗ ಆಯಿತು ಅಂತಂದ್ರೆ ಇದಕ್ಕೆ ಪ್ರತಿತಂತ್ರ ಏನು ಹೆಣಿಬೇಕು ಅನ್ನೋದರ ಲೆಕ್ಕಾಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ. ಬಿಜೆಪಿ ಹಾಗೆ ಜೆಡಿಎಸ್ನ ಅವಿಶ್ವಾಸಕ್ಕೆ ಕಾಂಗ್ರೆಸ್ನಿಂದ ಪ್ರತಿತಂತ್ರ ಸಿದ್ಧವಾಗ್ತಾ ಇದೆ. ಅದ್ರ ಭಾಗವಾಗಿ ಎಲ್ಲ ಸಚಿವರಿಗೂ ಕೂಡ ಒಗ್ಗಟ್ಟಿನ ಪಾಠ ಮಾಡಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರೊಬ್ಬರದು ಒಂದೊಂದು ರೀತಿಯ ಅಭಿಪ್ರಾಯವಾಗಿತ್ತು. ಕೆಲವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತರೆ, ಕೆಲವರು ಸಿದ್ದರಾಮಯ್ಯನವರ ಪರವಾಗಿ ನೇರವಾಗಿ ಮಾತನಾಡ್ತಾ ಇದ್ರು. ಇನ್ನು ಕೆಲವರು ನಮ್ಗೆ ಯಾಕಪ್ಪ, ಹೈಕಮಾಂಡ್ ನಿರ್ಧಾರ ಮಾಡಿದ ನಂತರದಲ್ಲಿ ನಾವು ಡಿಸೈಡ್ ಮಾಡೋಣ ಅನ್ನೋ ರೀತಿಯಲ್ಲಿ ತಟಸ್ಥವಾಗಿ ಉಳಿದುಬಿಟ್ಟಿದೆ. 3-4 ಭಾಗಗಳಾಗಿ ವಿಂಗಡಣೆಯಾಗಿತ್ತು ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದ ಸದಸ್ಯರ ಒಂದರ್ಥದಲ್ಲಿ ಕಥೆ. ಈಗ ಅಧಿವೇಶನ ಮುಗಿಯೋವರೆಗೂ ಎಲ್ಲರೂ ಒಗ್ಗಟ್ಟಾಗಿ ಇರಲೇಬೇಕು. ಅಧಿವೇಶನದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಚಿವರ ನಡುವೆ ಇರುವ ಈ ಭಿನ್ನಾಭಿಪ್ರಾಯಗಳು ಅಥವಾ ಬಣ ಹೊರಗೆ ಬರಬಾರದು ಅನ್ನೋ ನೀತಿ ಪಾಠವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಮಾಹಿತಿ ಇದೆ. ಹಾಗೆ ಯಾರೊಬ್ಬರೂ ಕೂಡ ಸದನವನ್ನ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಕಲಾಪವನ್ನ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಕಡ್ಡಾಯವಾಗಿ ಎಲ್ಲ ಸಚಿವರು ಕೂಡ ಹಾಜರಿರಲೇಬೇಕು. ವಿರೋಧ ಪಕ್ಷದ ಕಡೆಯಿಂದ ಯಾವುದೇ ಪ್ರಶ್ನೆಗಳು ಎದುರಾದರೂ ಕೂಡ, ಯಾವುದೇ ವಿಚಾರಕ್ಕೆ ಆಕ್ಷೇಪ ವ್ಯಕ್ತವಾದರೂ ಕೂಡ ಸಂಬಂಧಪಟ್ಟ ಇಲಾಖೆಯ ಸಚಿವರಿದ್ದೇ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಿದ್ಧರಾಗಿರಬೇಕು. ಹಾಗೆ ಆ ಇಲಾಖೆಯ ಸಚಿವರಿಗೆ ಉಳಿದೆಲ್ಲ ಸದಸ್ಯರು ಕೂಡ ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ನೀತಿ ಪಾಠವನ್ನ ಕೂಡ ಬೋಧನೆ ಮಾಡಲಾಗಿದೆ. ನಿಮಗೆ ಗೊತ್ತಿದೆ, ವಿರೋಧ ಪಕ್ಷ ಬಿಜೆಪಿ ಹಾಗೆ ಬಿಜೆಪಿಯ ನಾಯಕರು ಪ್ರತಿ ಬಾರಿ ಕೂಡ ಈ ಕುರ್ಚಿ ಕಾದಾಟದಿಂದಾಗಿ ಆಡಳಿತ ಹಾಗೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿ ಹೋಗಿದೆ. ಇನ್ಫ್ಯಾಕ್ಟ್ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಮಿನಿಸ್ಟರ್ ಇದ್ದಾರೆ ಅನ್ನೋದೇನೆ ಜನ ಮರೆತು ಬಿಟ್ಟಿದ್ದಾರೆ. ಯಾವ ಸಚಿವರು ಕೂಡ ಅವರವರ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇಲ್ಲ, ಬದಲಾಗಿ ಕುರ್ಚಿ ಕಾದಾಟದಲ್ಲೇನೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಪದೇ ಪದೇ ಚಾಟಿ ಬೀಸಿದ್ರು ತಮ್ಮ ಮಾತಿನ ಮೂಲಕ ವಿರೋಧ ಪಕ್ಷದ ನಾಯಕರು. ಹೀಗಾಗಿ ಅಧಿವೇಶನದಿಂದ ಯಾವುದೇ ಕಾರಣಕ್ಕೂ ಯಾವುದೇ ಸಚಿವರು ಮಿಸ್ ಔಟ್ ಆಗೋ ಹಾಗಿಲ್ಲ. ಇನ್ ಕೇಸ್ ಸಚಿವರೇನಾದರೂ ಅಧಿವೇಶನದಲ್ಲಿ ಗೈರಾದ್ರೆ ಇದು ಕೂಡ ಒಂದು ದೊಡ್ಡ ಅಸ್ತ್ರವಾಗುತ್ತೆ ವಿರೋಧ ಪಕ್ಷಕ್ಕೆ. ಹೀಗಾಗಿ ಎಲ್ಲರೂ ಕಡ್ಡಾಯವಾಗಿ ಹಾಜರಿರಿ ಅಂತ ಹೇಳಿ ಫರ್ಮಾನನ್ನು ಹೊರಡಿಸಲಾಗಿದೆಯಂತೆ. ಅವಿಶ್ವಾಸ ಗೊತ್ತುವಳಿ ಚರ್ಚೆ ವೇಳೆ ತಿರುಗೇಟ್ ಕೊಡಿ ಅಂತ ಹೇಳಿ, ಅಂದರೆ ವಿರೋಧ ಪಕ್ಷ ಭ್ರಮೆಯಲ್ಲಿದೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಸರ್ಕಾರದಲ್ಲಿ ಯಾವುದೇ ರೀತಿಯ ಸರ್ಕಾರದ ಸದಸ್ಯರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಹೇಳಿ ತಿರುಗೇಟನ್ನು ಕೊಡಿ ಅಂತ ಹೇಳಿ ಸಂದೇಶ ರವಾನೆ ಮಾಡಲಾಗಿದೆ. ಚರ್ಚೆಯ ಹಂತದಲ್ಲೇನೆ ತಿರುಗೇಟು ಕೊಡುವಂತೆ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಪ್ರಮುಖ ವಿಧೇಯಕಗಳನ್ನು ಕೂಡ ಮಂಡನೆ ಮಾಡಲಿಕ್ಕೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಬಿಜೆಪಿ ಸರ್ಕಾರ ತಂದಿದ್ದ ಗೋ ಹತ್ಯೆ ನಿಷೇಧ ಕಾಯ್ದೆ ಇರಬಹುದು, ಅಥವಾ ಈ ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಲಿಕ್ಕೆ ಹೊರಟಿರುವ ವಿಧೇಯಕಗಳು, ಮಂಡಿಸಲಿಕ್ಕೆ ಸಿದ್ಧವಾಗ್ತಾ ಇರುವ ವಿಧೇಯಕಗಳಿರಬಹುದು. ಇಂಥ ಅನೇಕ ವಿಧೇಯಕಗಳನ್ನು ಸಮರ್ಥನೆ ಮಾಡಿಕೊಳ್ಬೇಕು ಅಂತ ಕೂಡ ಸಚಿವರಿಗೆ ಕಿವಿಮಾತನ್ನು ಹೇಳಲಾಗಿದೆ. ಇದೆಲ್ಲ ಒಂದು ಕಡೆ ಆದರೆ ನಿಜಕ್ಕೂ ಈ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಬಿಜೆಪಿ ಜೆಡಿಎಸ್ ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತಾ? ಪ್ರಯತ್ನ ಪಡಬಹುದು, ಪ್ರಯತ್ನ ಪಡಬಾರ್ದು ಅಂತಿಲ್ಲ, ಆದರೆ ಪ್ರಯತ್ನ ಪಟ್ಟರೆ ಅದಕ್ಕೆ ಫಲ ಸಿಗುತ್ತಾ? ಒಂದು ಅರ್ಥದಲ್ಲಿ ಕೈಲಾಗದ ಕೆಲಸಕ್ಕೆ ಕೈ ಹಾಕ್ತಾ ಇದೆಯಾ
BJP ಹಾಗೆ JDS. ಯಾಕಂದರೆ ಅವಿಶ್ವಾಸ ನಿರ್ಣಯಕ್ಕೆ ಒಂದು ಫಲ ಸಿಗಬೇಕು ಅಂತಂದರೆ ಸಂಖ್ಯಾಬಲ ಕೂಡ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. 141 ಮಂದಿ ಶಾಸಕರ ಬಲ ಇದೆ ಸದ್ಯಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರಕ್ಕೆ. ಅವಿಶ್ವಾಸ ನಿರ್ಣಯ ಮಂಡನೆ ಆಗ್ತಾ ಇದ್ದ ಹಾಗೆ ಸರ್ಕಾರ ಪತನವಾಗ್ಬಿಡುತ್ತೆ ಅನ್ನೋದು ಸ್ವಲ್ಪ ಸತ್ಯಕ್ಕೆ ದೂರವಾದ ಮಾತು. ಪ್ರಾಕ್ಟಿಕಲ್ BJP ಹಾಗೆ JDS ಅನ್ನು ಸೇರಿಸ್ಕೊಂಡ್ರೆ 82 ಶಾಸಕರು. 82 ಶಾಸಕರನ್ನು ಇಟ್ಕೊಂಡು ಸರ್ಕಾರ ಕೆಡವೋಕ್ಕಾಗತ್ತಾ? ಒಂದೇ ಬಾರಿಗೆ ಕಾಂಗ್ರೆಸ್ನ 59 ಶಾಸಕರನ್ನು ಗೈರು ಮಾಡುವ ಪ್ರಯತ್ನವನ್ನು ಮಾಡಬೇಕಾಗತ್ತೆ, ವಿಚ್ ಇಸ್ ನೆಕ್ಸ್ಟ್ ಟು ಇಂಪಾಸಿಬಲ್. 59 ಮಂದಿ ಶಾಸಕರು ಕಲಾಪದಿಂದ ಹೊರಗಿರಬೇಕಾಗತ್ತೆ ಅವಿಶ್ವಾಸ ನಿರ್ಣಯ ಮಂಡನೆ ಆದ ಸಂದರ್ಭದಲ್ಲಿ. ಇದೆಲ್ಲ ಗೊತ್ತಿದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈ ಕುರ್ಚಿ ಕಾದಾಟದಲ್ಲಿ ಕಾಲಹರಣ ಮಾಡ್ತಾ ಇರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಸಣ್ಣದೊಂದು ಚಮಕ ಕೊಡಲಿಕ್ಕೆ ದೋಸ್ತಿ ಪಡೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಅನ್ನೋ ಹಾಗಿದೆ. ಕಾದ್ ನೋಡೋಣ ಅಧಿವೇಶನದಲ್ಲಿ ಏನಾಗುತ್ತೆ ಅಂತ ಹೇಳಿ.